ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು. ಕಂಪ್ಲಿಯಲ್ಲಿ ಶ್ರೀ ಕ್ಷೇತ್ರ ಕಲ್ಮಠವು ಅಭಿವೃದ್ಧಿ ಆಗದೆ ಅಧೋಗತಿಯತ್ತ ಸಾಗುತ್ತಿದೆ. ಹೇಳುವವರು ಕೇಳುವವರಿಲ್ಲದೆ ಮಠದ ಸಂಸ್ಕಾರ ಸಂಪ್ರದಾಯಗಳು ನಶಿಸುತ್ತಿವೆ. ಕಂಪ್ಲಿ ಶ್ರೀ ಕ್ಷೇತ್ರ ಕಲ್ಮಠ. ಶ್ರೀ ಕ್ಷೇತ್ರದಲ್ಲಿ ಶ್ರೀ ಮು ನಿ ಪ್ರ ಲಿಂಗೈಕ್ಯ ಪ್ರಭು ಸ್ವಾಮಿಗಳ ಕರ್ತೃ ಗದ್ದಿಗೆ ಕೈಲಾಸ ಮಂಟಪದಲ್ಲಿ ಈ ದಿನ 10/5/2025 ವೈಶಾಖ ಶುದ್ಧ ತ್ರಯೋದಶಿ ದಿನದಂದು ಪುಣ್ಯತಿಥಿ ಇದ್ದು, ಹಲವಾರು ವರ್ಷಗಳ ಹಿಂದೆ 1869ನೇ ಇಸವಿಯಲ್ಲಿ ದಿವಂಗತ ಕಲ್ಗುಡಿ ಸಿದ್ದಪ್ಪ ಮತ್ತು ಮಕ್ಕಳು ಶ್ರೀಮಠಕ್ಕೆ ಭಕ್ತರಲ್ಲಿ ಮುಖ್ಯರಾಗಿದ್ದರು. ಮಹಾಪೂಜೆ, ರುದ್ರಾಭಿಷೇಕ, ಜಂಗಮರ ದಾಸೋಹ ಹಾಗೂ ಸಾರ್ವಜನಿಕರಿಗೆ ಪ್ರಸಾದ ವ್ಯವಸ್ಥೆ ಇರುತ್ತಿತ್ತು. ಇವು ಯಾವುವು ಕಾಣದೆ ಹಲವಾರು ವರ್ಷಗಳೇ ಉರುಳಿದೆವು. ಈಗಿರುವ ಶ್ರೀಗಳಾದ ಶ್ರೀ ಕ್ಷೇತ್ರ ಮಠದ ಪ್ರಭುಸ್ವಾಮಿಗಳು ಇತ್ತ ಕಡೆ ಗಮನ ಹರಿಸದೆ ಇರುವುದು ಎಷ್ಟು ಸರಿ ಎಂದು ಭಕ್ತರ ಅಭಿಪ್ರಾಯ. ಪ್ರತಿ ವರ್ಷವೂ ಈ ಹಿಂದೆ ಶ್ರೀ ಕ್ಷೇತ್ರದಲ್ಲಿ 3 ರೀತಿಯಲ್ಲಿ ಪುಣ್ಯ ತಿಥಿಗಳು ನಡೆಸಿ ಮೆರವಣಿಗೆ ಮುಖಾಂತರ ಶ್ರೀ ಕ್ಷೇತ್ರ ಮಠಕ್ಕೆ ತಲುಪುತ್ತಿತ್ತು. ಹಾಗೂ ಹಂಪಿ ಮಠದಲ್ಲಿ ಜಾತ್ರಾ ಪ್ರಯುಕ್ತ ಸಾರ್ವಜನಿಕರಿಗೆ ದಾಸೋಹ ನಡೆಯುತ್ತಿತ್ತು. ಈ ಕಾರ್ಯಕ್ರಮಕ್ಕೆ ಕಂಪ್ಲಿ ಕಲ್ಗುಡಿ ಕೆ ಗುರುಸಿದ್ದಪ್ಪ ಅವರ ವಂಶಸ್ಥರು, ಸುತ್ತಮುತ್ತಲಿನ ಹಳ್ಳಿಗಳ ನಾಗರಿಕರು, ಭಕ್ತರು, ರೈತರು ಭಾಗವಹಿಸಿ ಸಂಭ್ರಮಿಸುತ್ತಿದ್ದರು. ಇವು ಯಾವುಗಳ ಬಗ್ಗೆ ಗಮನ ಹರಿಸದೆ ಇರುವುದು ಶ್ರೀಮಠದ ಭಕ್ತರಿಗೂ ಹಾಗೂ ಸಾರ್ವಜನಿಕರಿಗೆ ತಿಳಿಯದಾಗಿದೆ. ಶ್ರೀಮಠಕ್ಕೆ ಪ್ರತಿ ವರ್ಷವೂ ಗದ್ದೆಗಳಿಂದ ಬಂದ ಗುತ್ತಿಗೆ, ಜಾಗದ ಬಾಡಿಗೆ, ಅಂಗಡಿ ಮುಂಗಟ್ಟುಗಳ ಬಾಡಿಗೆ, ಶಾಲೆಗಳ ಆದಾಯ, ಐಟಿಐ ಆದಾಯ ಅಧಿಕವಾಗಿದ್ದು ಹಾಗೂ ಶ್ರೀಮಠದ ಆಸ್ತಿ ಕೋಟಿಗಟ್ಟಲೆ ಇದ್ದು ಪುಣ್ಯತಿಥಿ ಕಾರ್ಯಕ್ರಮ ನಡೆಸದೇ ಇರುವುದು ಶೋಚನೀಯ ವಿಷಯವಾಗಿದೆ ಎಂದು ಹಲವಾರು ಭಕ್ತರ ಅಭಿಪ್ರಾಯವಾಗಿದೆ. ವರದಿ ಸಚ್ಚಿದಾನಂದ ಹಿರೇಮಠ್, ಕಂಪ್ಲಿ.